ನನಗೆ ಇವತ್ತು ಸ್ವಲ್ಪ ಬೇಜಾರಾಗ್ತಾ ಇದೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇವತ್ತು ಬೆಳಿಗ್ಗೆನೇ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದೆ. ನಮ್ಮ ನಾಯಿ ವಿಷ ಕುಡಿದ್ಬಿಟ್ಟಿದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಬೇಸರ ಆಗ್ತಾ ಇದೆ. ನಿನ್ನೆ ಭಾನುವಾರ ಚಿಕನ್ ಪಿಕ್ಸ್ ಹಾಕಲಿಲ್ಲ ಅಂತನಾ? ಇಲ್ವಲ್ಲ, 5 ಲೆಗ್ ಪೀಸ್ ಹಾಕಿದ್ದೆ, ಚೆನ್ನಾಗೇ ಮೆಕ್ತು. ಇನ್ಯಾಕೆ ಹಿಂಗೆ ಮಾಡ್ತು? ಮತ್ತು ಸಗಣಿ ಏನಾದರೂ ಸಿಗಲಿಲ್ಲ ಅಂತಾನೆ. ಈಗ ನಾನು ನಮ್ಮ ಬೆಂಗಳೂರಲ್ಲಿ ಸಗಣಿ ಹೊಡ್ಕೊಂಡು ಎಲ್ಲೋಗಲಿ? ಎಲ್ಲರ ಮನೆಯಲ್ಲೂ ಬಾತ್ರೂಮ್ಗಳಿದೆ. ನಾನೇನು ಅವ್ರನ್ನ ಹೊರಗಡೆ ಬಂದು ಸಗಣಿ ಇಕ್ಬಿಟ್ಟೋಗಿ ಅಂತ ಹೇಳೋಕ್ಕಾಗುತ್ತಾ? ಹೇಳಿದ್ರೆ ಅವ್ರು ನಾನು ಸುಮ್ಮನೆ ಬಿಡ್ತಾರ? ಇನ್ನೇನಕ್ಕೆ ಇರ್ಬೋದಾ? ಸೀರಿಯಸ್ ಆಗ್ಬಿಟ್ಟಿತ್ತು. ಎತ್ಕೊಂಡೋಗಿ ವಿಕ್ರಮ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಬಿಟ್ಟು ಬಂದೆ. ಏನು ಮಾಡೋದೀಗ? ಏನಕ್ಕೆ ಈ ಥರ ಮಾಡೋದು ಅಂತ ನಂಗೆ ಗೊತ್ತಿಲ್ವೇ. ಚೆನ್ನಾಗಿ ಚಿಕನ್ ಪೀಸ್ ಹಾಕಿದ್ದೆ, ಲೆಗ್ ಪೀಸ್ ಹಾಕಿದ್ದೆ, ಅದು ಮುಟ್ಟಿರಲಿಲ್ಲ. ಮೋಸ್ಟ್ಲಿ ಅದು ಸಗಣಿ ಬೇಕಾಗಿತ್ತೇನೋ, ಮನುಷ್ಯರ ಸಗಣಿ, ಅದಕ್ಕಿರಬೇಕು. ನಾನು ಎಲ್ಲೋಗಲಿ ಬೆಂಗಳೂರಲ್ಲಿ ಹುಡ್ಕೊಂಡು? ಅವ್ನು ಬಂದೇನು ಹೊರಗಡೆ ಮಾಡಿಬಿಟ್ಟೋಗಿ ನಮ್ಮ ನಾಯಿ ತಿನ್ನುತ್ತೆ ಅಂತ ಹೇಳೋಕ್ಕಾಗುತ್ತೆ? ಇಲ್ಲ, ಅದಕ್ಕೆ ಮೋಸ್ಟ್ಲಿ ಗರ್ಲ್ ಫ್ರೆಂಡ್ ಇಲ್ಲ ಅಂತ. ನಮ್ಮನೆ ನನ್ನ ಫ್ರೆಂಡ್ ಮನೆ, ನಮ್ಮನೆ ಪಕ್ಕದ ಮನೆಯಲ್ಲಿ ಒಂದಿದೆ, ನನ್ನ ಫ್ರೆಂಡ್ ಮನೆಯಲ್ಲಿ ಒಂದಿದೆ ನಾಯಿ. ಅವ್ರ ಮನೇಲಿ ಎತ್ಕೊಂಡು ಹೋಗ್ಬಿಟ್ಟು ಬಿಡ್ತೀನಿ. ಯಾರ ಮನೇಲಿ ಬಿಡಲಿ? ನಮ್ಮನೆ ಪಕ್ಕದ ಮನೆ ನಾಯಿ ಚೆನ್ನಾಗಿದೆ. ಬೆಳಿಗ್ಗೆ ಕತ್ಮಚ್ಚಲ್ಲು ಸೂಪರ್ ಆಗಿದೆ. ಆ ನಾಯಿ ಏನು ಅಷ್ಟೊಂದು ಚೆನ್ನಾಗಿಲ್ಲ. ಈ ನಾಯಿ ನೋಡೋದಕ್ಕೆ ಲುಕ್ಕು ತುಂಬ ಚೆನ್ನಾಗಿದೆ. ಮಕ್ಕಳು ಹುಟ್ಟಿದ್ರೂ ಅದ್ರ ಥರನೇ ಹುಟ್ಟುತ್ತೆ, ಚೆನ್ನಾಗಿರುತ್ತೆ. ಎತ್ಕೊಂಡು ಮಾರ್ಕೊಬೋದು, ತಂದು ಒಳ್ಳೆ ದುಡ್ಡು ಮಾಡ್ಕೊಬೋದು. ಇವ್ರ ಮನೆಯಲ್ಲೇ ಬಿಟ್ಬಿಡ್ತೀನಿ, ನಮಗೂ ಸ್ವಲ್ಪ ಆದಾಯ ಬರಲಿ. ಅವ್ರೇನಾದರೂ ಬೈತಾರೆ, ಮೆತ್ತಗೆ ಎತ್ಕೊಂಡೋಗಿ ಕರ್ಕೊಂಡೋಗಿ ನೈಸ್ ಮಾಡಿ ಆ ಮನೆಯವ್ರನ್ನ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡಿದ್ದು, ಇವರಿಬ್ಬರನ್ನೂ ಫ್ರೆಂಡ್ ಮಾಡಿ ಮದುವೆ ಮಾಡಿಸ್ಬಿಟ್ಟು ಬಂದ್ಬಿಡ್ತೀನಿ. ಇದು ಕರೆಕ್ಟ್ ಅಲ್ವಾ? ಇನ್ನು ಬೇರೆ ಎಲ್ಲಾದರೂ ಚೆನ್ನಾಗಿರೋ ನಾಯಿಗಳು ಬೇಕು. ನಮ್ಮ ನಾಯಿ ಅಂಥ ಇಂಥ ನಾಯಿ ಜೊತೆ ಎಲ್ಲ ಸೇರೋದಿಲ್ಲ. ನಮ್ಗೆ ಅಂಥ ಇಂಥ ನಾಯಿಗಳೆಲ್ಲ ಬೇಕಾಗಿಲ್ಲ. ನಮಗೆಲ್ಲ ಚೆನ್ನಾಗಿ ನೋಡೋಕ್ಕಿರಬೇಕು, ಬ್ರ್ಯಾಂಡೆಡ್ ನಾಯಿಗಳೇ ಬೇಕು. ನಾಯಿಗಳು ಮಾರಾಟ ಮಾಡ್ತಾರೆ ಅಲ್ವಾ, ಅವ್ರ ಹತ್ರ ಹೋಗಿ ನೋಡಿದ್ರೆ ಅದು ಒಂದು ಸತಿ ನೋಡಿಬಿಡ್ತೀನಿ. ಆನ್ಲೈನಲ್ಲಿ ಚೆಕ್ ಮಾಡಿಬಿಡ್ತೀನಿ, ಯಾವ ನಾಯಿ ಸಿಗುತ್ತೋ ನೋಡೋಣ. ಚೆನ್ನಾಗಿರಬೇಕು, ಬುದ್ಧಿಶಾಲಿಯಾಗಿರಬೇಕು. ಯಾರನ್ನಾದ್ರೂ ನೋಡಿದ್ರೆ ಕಚ್ಚಿಬಿಡಬೇಕು. ನಮ್ಮ ಮನೆ ಕಾವಲಿಗೆ ಯಾವಾಗಲೂ ಇರಬೇಕು. ನಮ್ಮ ನಾಯಿ ತುಂಬ ಒಳ್ಳೆಯದು. ನಮ್ಮ ಮನೆ ಒಳಗಡೆ ಯಾರನ್ನೂ ಬಿಡೋದಿಲ್ಲ. ಬಂದವ್ರನ್ನಂತೂ ಸುಮ್ಮನೆ ಬಿಡಲ್ಲ, ಓಡಿಸೋವರೆಗೂ. ಅಂಥ ನಾಯಿಗೆ ಅಂಥ ಇಂಥ ನಾಯಿನ ಮಾತ್ರ ತಂದು ಕಟ್ಟಲ್ಲಪ್ಪ ನಾನು.
ಯೋಚನೆ ಮಾಡ್ತೀನಿ ಎಲ್ಲಿ ಸಿಗುತ್ತೆ ಅಂತ. ಆನ್ಲೈನಲ್ಲಿ ಫಸ್ಟ್ ಬುಕ್ ಮಾಡಿ ನೋಡ್ತೀನಿ. ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ಚೆನ್ನಾಗಿರೋ ಎಲ್ಲ ಸಿಗುತ್ತೆ. ಇದು ತುಂಬ ಚೆನ್ನಾಗಿದೆ, ಪಕ್ಕದ ಮನೆಯದಂತೂ ತುಂಬ ಚೆನ್ನಾಗಿದೆ. ಈ ನಾಯಿಗೆ ಏನಕ್ಕೆ ಬಂತು ವಿಷ ಕುಡಿ ಅಂತದ್ದು? ಅದನ್ನ ಎತ್ಕೊಂಡೋಗಿ ಬೆಳಗ್ಗೆ ಎತ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಸೇರಿಸಿ ಮೊನ್ನೆ ಅಷ್ಟೊತ್ತಿಗೆ ಸಾಕಾಗಿ ಕರ್ಕೊಂಡ್ಬಂದು ಮನೇಲಿ ಮಾಡ್ತಿದ್ದೆ. 2 ಬಾಟ್ಲ್ ಗ್ಲೂಕೋಸ್ ಹಾಕಿದ್ದಾರೆ, ತಿಂದಿದ್ದನ್ನೆಲ್ಲ ಕಕ್ಸಿದ್ದಾರೆ. ಒಳ್ಳೊಳ್ಳೆ ಬಟ್ಟೆನೇ ಹಾಕ್ತೀನಿ, ಎಲ್ಲ ಬ್ರ್ಯಾಂಡೆಡ್ ಬಟ್ಟೆನೇ ಹಾಕ್ತೀನಿ. ಅದಕ್ಕೆ ಸುಸ್ತಾಗಿಬಿಟ್ಟಿದೆ. ಹೋಗಿ ಕೇಳೋಣ ಅಂದರೆ ಹೆಂಗೆ ಕೇಳೋದು? ಪಾಪ ಮಲ್ಕೊಂಬಿಟ್ಟಿದೆ. ಅದೇ ಬೇಜಾರಲ್ಲಿ ಮಲಗಿದೆ. ನಾನಾಗಿ ಇನ್ನು ಕಿಣಕಿದ್ರೆ ಅದು ಇನ್ನೂ ಬೇಜಾರು ಮಾಡ್ಕೊಂಡು ಇನ್ನೊಂದು ಸತಿ ವಿಷ ಕುಡಿದ್ಬಿಟ್ರೆ ಬೇಡ. ಒಳ್ಳೆ ಸಮಯ ನೋಡ್ಕೊಂಡು ಹೋಗ್ತೀನಿ, ನೋಡ್ಕೊಂಡೋಗಿ ಕೇಳ್ತೀನಿ ಯಾಕೆ ಹಿಂಗೆ ಮಾಡಿದೆ ಅಂತ. ನಿಮ್ಗೆ ಚೆನ್ನಾಗಿ ಲೆಗ್ ಪೀಸ್ ಹಾಕಲಿಲ್ವಾ ನಾನು? ಯಾಕೆ ನನ್ನ ಮಾನ ಕಳೀತೀಯಾ? ಪೊಲೀಸವ್ರು ಏನಾದರೂ ಬಂದು ನನ್ನನ್ನು ಹಿಡ್ಕೊಂಡೋಗ್ಬಿಟ್ಟಿದ್ರೆ ಏನು ಗತಿ? ಮಾಡ್ತೀನಿ ಸ್ವಲ್ಪ ಹೊತ್ತು. ಅದು ಯಾಕೆ ಹಿಂಗೆ ಮಾಡುತ್ತೋ, ಅದ್ರ ನೋವು ಕಷ್ಟ ಏನಿದೆಯೋ. ಮೋಸ್ಟ್ಲಿ ಗರ್ಲ್ ಫ್ರೆಂಡ್ ಪ್ರಾಬ್ಲಮ್ಮೇ, ಇನ್ನೇನು ಚಿಂತೆ ಇಲ್ಲ. ಚೆನ್ನಾಗಿ ತಿನ್ನುತ್ತೆ, ಅಡ್ಡಡ್ಡ ಮಲಗುತ್ತೆ, ಬಂದವ್ರನ್ನೆಲ್ಲ ಬೊಗಳುತ್ತೆ, ಮೇಲೆ ಎಗರುತ್ತೆ, ಪರ್ಚುತ್ತೆ. ಮನೆ ಒಳಗಡೆ ಬರೋರ್ನ ಆಚೆ ಬಿಡಲ್ಲ, ಆಚೆಯಿಂದ ಮನೆ ಒಳಗಡೆ ಯಾರನ್ನೂ ಬರೋಕ್ಕೆ ಬಿಡಲ್ಲ. ನಮ್ಮನ್ನಂತೂ ಆಚೆಗೆ ಹೋಗೋದಕ್ಕೆ ಬಿಡಲ್ಲ. ನೆನ್ನೆ ನಾವು ಟ್ರಿಪ್ ಹೋಗಿದ್ವಿ, ಅದನ್ನು ಬಿಟ್ಬಿಟ್ಟು ಅದಕ್ಕೇನಾದರೂ ಬೇಜಾರು ಮಾಡಿಬಿಟ್ಟಿರಬೇಕು. ಅದನ್ನು ಕರ್ಕೊಂಡೋಗಲಿಲ್ಲ ಅಂತೇನಾದರೂ ಆ ಥರ ಮಾಡಿರಬೇಕು. ಇರ್ಬೋದು. ಆ ಮುಂಡೆಗೆ ಲೆಗ್ ಪೀಸ್ ಸಾಕಾಗಲಿಲ್ವಾ? ಅದನ್ನು ಕರ್ಕೊಂಡೋಗೋಕ್ಕಾಗುತ್ತಾ? ಪಾಪ ಅದಕ್ಕೂ ಮನೇಲಿದ್ದು ಇದು ಬೇಜಾರು. ನಾವು ಕರ್ಕೊಂಡೋಗ್ಬೇಕಾಗಿತ್ತು. ಅದೂ ಸ್ವಲ್ಪ ನಂದಿ ಹಿಲ್ಸು, ವಿಧಾನಸೌಧ, ಲಾಲ್ಬಾಗು, ಕಬ್ಬನ್ ಪಾರ್ಕ್ ಎಲ್ಲ ನೋಡಿಕೊಂಡು ಕಬ್ಬನ್ ಪಾರ್ಕಲ್ಲಿ ಸ್ವಲ್ಪ ಆಟ ಆಡಿಕೊಂಡು ಬರ್ಬೋದಾಗಿತ್ತು. ಕಬ್ಬನ್ ಪಾರ್ಕಲ್ಲಿ ನಾಯಿಗಳನ್ನ ಬಿಡೋದಿಲ್ವಲ್ಲ, ನಾಯಿಗಳನ್ನ ಕರ್ಕೊಂಡೋದ್ರೆ ಬಿಡ್ತಾರೋ ಇಲ್ವೋ? ಲಾಲ್ಬಾಗಲ್ಲಿ ಬೇಕಾದಷ್ಟು ಅದ್ರ ಜೊತೆ ಫ್ರೆಂಡ್ಸ್ಗಳು ಬಂದಿದ್ದರು. ಕರ್ಕೊಂಡೋಗಿದ್ರೆ ಚೆನ್ನಾಗಿರ್ತಾಯಿತ್ತು, ಆಡಿಕೊಂಡು ಅದ್ರ ಜೊತೆ ಮದುವೆ ಮಾಡಿಕೊಂಡು ಬಂದ್ಬಿಡ್ತಾಯಿತ್ತು ಕರ್ಕೊಂಡು ಮನೆಗೆ. ಇದಕ್ಕೆ ಇರಬೇಕು ಅದು ಹಂಗೆ ಮಾಡಿರೋದು. ನಾವು ಲಾಲ್ಬಾಗಿಗೆ ಹೋಗಿದ್ವಿ, ಒಂದು ಸತಿ ಹೋದಾಗ ಕರ್ಕೊಂಡೋಗಿದ್ವಿ, ಈ ಸತಿ ಕರ್ಕೊಂಡೋಗಲಿಲ್ಲ. ನಿಮಗೆ ಮಾಡ್ತೀನಿ ಇರ್ರಿ ಅಂತ ಅದು ಹಿಂಗೆ ಮಾಡಿದೆ. ಲಾಲ್ಬಾಗ ಕರ್ಕೊಂಡೋದಾಗ ಸಿಕ್ಕ ನಾಯಿಗಳಿಂದ ಎಲ್ಲ ಓಡುತ್ತೆ. ಅದನ್ನ ಹಿಡ್ಕೊಂಡು ಬರೋದೇ ದೊಡ್ಡ ರಾಮಾಯಣ ಆಗೋಗಿತ್ತು. ಅದಕ್ಕೆ ನಾವು ಕರ್ಕೊಂಡೋಗಲಿಲ್ಲ. ನೋಡ್ದ ನಮ್ಮ ಕಿಲಾಡಿ ನಾಯಿ ಏನು ಲಾಲ್ಬಾಗ್ ಅಷ್ಟಿಷ್ಟ ಆಗೋಯ್ತು ಅದಕ್ಕೆ. ಅಲ್ಲಿರೋ ಬೆಟ್ಟನ ಹತ್ತಿದ್ದೆ, ಅದು ಅದ್ರ ಫ್ರೆಂಡ್ಗಳು ಓಡಿದ್ದೆ, ಮುಟ್ಕೊಂಡಿದ್ದೆ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿದೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಮಾಡ್ತಾಯಿದ್ದೆ. ನಂದು ಎಷ್ಟೊಂದು ಖರ್ಚು ಮಾಡಿದ್ವಿ ಗೊತ್ತು ಅದಕ್ಕೆ. ಅದಕ್ಕೆ
ಸರಿಯಾಗಿ ಮಾಡ್ತೀನಿ. ಇಷ್ಟೊಂದು ಹುಷಾರ? ಕಣ್ಣಲ್ಲೆಲ್ಲ ನೀರು ಸೋರ್ತಾ ಇದೆ ಪಾಪ. ಅಯ್ಯೋ ಅನಿಸುತ್ತೆ. ಹೆಂಗಪ್ಪ ಇದು ನೋಡಿಯೋದು ಅನಿಸುತ್ತೆ. ಓ ಅಂತ ಅಳುತ್ತೆ. ಇನ್ನೊಂದ್ಸತಿ ಮಾಡಲ್ಲ ಅಂತು. ಮಕ್ಕಳಾಗ್ದಿರಂಗೆ ಆಪ್ರೇಷನ್ ಮಾಡಿಸ್ಬಿಡ್ತೀನಿ. ಅದೇ ಕರೆಕ್ಟು ಇದಕ್ಕೆ. ಇಲ್ಲ ಅಂದರೆ ಇದು ನನ್ನ ಅಷ್ಟೇ. ಮನೆ ತುಂಬ ನಾಯಿಗಳೇ ತುಂಬ್ಕೊಂಡ್ಬಿಡುತ್ತೆ. ನಾಯಿಗಳು ಸಾಕು ಅಮ್ಮ ಆಗ್ಬಿಡ್ತೀನಿ. ಫಸ್ಟ್ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸ್ಬಿಟ್ಟು ಕರ್ಕೊಂಬರ್ತೀನಿ. ಇಲ್ಲೇ ಇದೆ ನಮ್ಮ ಮನೆ ಹತ್ರನೇ ಹಾಸ್ಪಿಟ್ಲು. ಹೋಗ್ತೀನಿ ಕರೆಕ್ಟ್. ಇಲ್ಲಾಂದ್ರೆ ಅದು ದಾರಿಗೆ ಬರಲ್ಲ. ನಮ್ಮನ್ನೆಲ್ಲ ಆಟ ಆಡಿಸುತ್ತೆ.